ಹುಟ್ಟಿದ ಡೇ ಒನ್ನಿಂದ ನಿಮ್ಮ ಲೈಫ್ ನ ಸ್ಟ್ಯಾಂಡ್ ಮಾಡೋವರೆಗುವೆ ತಾಯಿ ತಂದೆ ಹಿಂದ್ಗಡೆ ಕಷ್ಟಪಡ್ತಾನೆ ಇರ್ತಾರೆ. ಕಣ್ಣು ಅವಳೆ, ಹೃದಯನ ಅವಳೆ, ನಮ್ಮ ದೇಹನೇ ಅವಳು. ಅವಳಿಂದಲೇ ನಾವು ಹೆಂಗ್ ಉಸಿರಾಡಕ್ಕಾಗುತ್ತೆ. ದಿನ ಬೆಳಗಾದ್ರೆ ಅದ್ರ ಬಗ್ಗೆನೇ ಚಿಂತೆ ಸರ್ ನನಗೆ. ನನ್ನ ಮಗಳ ಫ್ಯೂಚರ್ ಹಾಳಾಗೋಯ್ತು ಅಂತ. ಪರಪಂಚ ನೀನೇ ನನ್ನ ಪರಪಂಚ. ನನ್ನ ಮಗಳ ತಾಯಿಗೆ ಹೆಚ್ಚಾಗಿ ದೊಡ್ಕೊಳ್ತಾ ಇದ್ದೆ. ಕೈಯ ಮುಗಿವೇನ ಹೇಗಾದರೂ ದಯಮಾಡಿ ನೀನು ಬರ್ಬೇಕು ಮಗಳೇ, ನೀನಿಲ್ದೆ ನಾವು ಬರ್ಬೇಕಾಗ್ತಿಲ್ಲ ಮಗಳೇ. ಕಾಣುವ ದೈವವೇ ಕಂಬನಿ ಇಟ್ಟರೆ. ನಮಸ್ತೆ, ನನ್ನ ಹೆಸರು ರತ್ನ ಅಂತ. ನನಗೆ ಒಬ್ಬಳು ಮಗಳಿದ್ದಾಳೆ, ರಮ್ಯಾ ಕಿರಣ್ ಅಂತ. ಅವಳು BCom ವ್ಯಾಸಂಗ ಮಾಡ್ತಾ ಇದ್ಲು ಮಹಾರಾಜ ಕಾಲೇಜಲ್ಲಿ. ಅವಳಿಗೆ ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ, ಒಂದು ಹುಡುಗನ ಸಹವಾಸ ಮಾಡಿ ಮನೆ ಬಿಟ್ಟು ಹೋಗಿದ್ದಾಳೆ. ನನಗೆ ದಿಕ್ಕು ದೆಸೆ, ನನಗೆ ಎಲ್ಲದಕ್ಕೂ ಅವಳೊಬ್ಬಳೇ ಇರೋದು. ನನಗೆ ದಯಮಾಡಿ ಅವಳು ಮತ್ತೆ ಬಂದು ನಮ್ಮನ್ನು ಸೇರಬೇಕು ಅಂತ ಆಶಾಭಾವನೆ ಇಟ್ಕೊಂಡು ಈ ಮಾತನ್ನು ಹೇಳ್ತಾ ಇದ್ದೀನಿ. ಓದೋ ವಯಸ್ಸಲ್ಲಿ ಮಕ್ಕಳು ದಯಮಾಡಿ ಈ ವಿಚಾರವಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಯಾರೇ ಆದರೂ ಅಷ್ಟೇ, ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಮಕ್ಕಳ. ಯಾಕಂದರೆ ಜೀವನ ಅನ್ನೋದು ತುಂಬ ದೊಡ್ಡದಿರುತ್ತೆ. ನಿಮಗೆ ಆಗು ಹೋಗುಗಳನ್ನ ಕೊಡೋದಕ್ಕೆ ತಾಯಿ ತಂದೆಗಿಂತ ಬೇರೆ ಆಪ್ಷನ್ ಇಲ್ಲ ಮಕ್ಕಳೇ. ತಾಯಿ ತಂದೆಗಿಂತ ಬೇರೆ ಯಾರೂ ಆಪ್ಷನ್ ಇಲ್ಲ ಮಕ್ಕಳೇ. ಯಾಕಂದರೆ ನಿಮ್ಮ ಪ್ರತಿಯೊಂದು ನೀವು ಡೇ ಒನ್, ಹುಟ್ಟಿದ ಡೇ ಒನ್ನಿಂದ ನಿಮ್ಮ ಲೈಫ್ನ ಸ್ಟ್ಯಾಂಡ್ ಮಾಡೋವರೆಗುವೆ ತಾಯಿ ತಂದೆ ಹಿಂದ್ಗಡೆ ಕಷ್ಟಪಡ್ತಾನೆ ಇರ್ತಾರೆ. ಅವರ ನೋವು ಸಂಕಟ ನಿಮಗೆ ಗೊತ್ತಾಗಲ್ಲ ಮಕ್ಕಳ. ಈ ಏಜು ತಪ್ಪು ಮಾಡೋ ಏಜು ಎಲ್ಲರಿಗೂ. ಏನೋ ಒಂದು ಅಟ್ರಾಕ್ಷನ್ಗೋ ಒಂದು ಇನ್ನೊಂದಕ್ಕೋ ಮರಳಾಗಿ ನೀವು ತಪ್ಪು ಭಾವನೆ ಮಾಡಿಕೊಂಡು ಹೊರಟೋಗಿರ್ತೀರ, ತಪ್ಪು ಅರ್ಥ ಮಾಡಿಕೊಂಡು. ದಯಮಾಡಿ ಇದನ್ನು ಯಾರೂ ಮಾಡಬೇಡಿ. ನನಗೆ ನನ್ನ ಮಗಳು ಬೇಕು, ಈಗಲೂ ಬೇಕು, ಇನ್ನೊಂದು ಕ್ಷಣಕ್ಕೂ ಬೇಕು. ಯಾಕೆಂದರೆ ನನಗಿರೋಳು ಒಬ್ಬಳೇ ಮಗಳು. ನನಗೆ ಹಿಂದೊಂದು ಮುಂದೊಂದು ಇಲ್ಲ. ನಾಳೆ ನಾವು ಸತ್ತರೆ, ನಾವು ಬದುಕಿದ್ರೋ, ನಮಗೆ ಒಂದು ಬಟ್ಟೆ ಎಳೆಯೋಕೋ ಅಥವಾ ಒಂದು ಗ್ಲಾಸ್ ನೀರು ಬಿಡೋಕೋ ಬಾಯಿಗೆ ನನ್ನ ಮಗಳೇ ಬರಬೇಕು. ಅವಳಿಲ್ದೆ ಈ ಪ್ರಪಂಚದಲ್ಲಿ ಬದುಕೋ ಶಕ್ತಿ ನನಗಿಲ್ಲ. ಇನ್ನೇನೇ ಆಗಿರಲಿ, ನಾನು ಕ್ಷಮಿಸಿ ನಿನ್ನನ್ನು. ನಿನಗೆ ಏನು ಬೇಕೋ ಅದನ್ನು ಮಾಡೋಕೆ ನಾನು ರೆಡಿ ಇರ್ತೀನಿ. ದಯಮಾಡಿ ಮಗಳೇ, ದಯಮಾಡಿ ಒಂದೇ ಒಂದು ಸಾರಿ ಈ ನಿನ್ನ ತಾಯಿ ಕೋಪದಲ್ಲಿ ಏನೋ ಅಂದಿರ್ಬೋದು, ಆಡಿರ್ಬೋದು. ಅದು ಅವಳು ಆಡಿರೋ ಹೃದಯದ ಮಾತಾಗಿರಲ್ಲ, ಅದು ಅವಳ ನೋವಿನ ಘಟನೆ ಆಗಿರುತ್ತೆ. ದಯಮಾಡಿ ನೀನು ಬರಬೇಕು ಮಗಳೇ. ನೀನಿಲ್ದೆ ನಾವು ಬದುಕೋಕ್ಕಾಗ್ತಿಲ್ಲ ಮಗಳೇ. ನಾನು ನಿದ್ದೆ ಮಾಡಿ 4 ತಿಂಗಳಾಗಿದೆ ಕಂದ. ನಾ ಅನ್ನ ತಿಂದು ನೆಟ್ಟಿಗೆ 2 ತಿಂಗಳಾಗಿದೆ ಕಂದ. ನಿನಗೆ ಗೊತ್ತು ಸರ್, ನನಗಿರೋದು ಒಬ್ಬಳೇ ಮಗಳು ಸರ್, ಒಬ್ಬಳೇ ಮಗಳು. ಅವಳನ್ನ ಏನೇನೋ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ ನಾನು ಡೇ ಒನ್ನಿಂದ. ಅವಳು ಏನು ಬೇಕೋ ಕೇಳ್ತಾಳೆ, ನನಗೆ ಕಷ್ಟ ಆದರೂ ಪರವಾಗಿಲ್ಲ ಅಂತ ಎಲ್ಲನೂ ಮಾಡಿದ್ದೀನಿ ಸರ್. ಈಗಿರೋದು ಅವಳು ಒಬ್ಬಳೇ. ನನಗೀಗ ಇನ್ನೇನು ಬೇಡ ಸರ್, ನನ್ನ ಮಗಳೊಬ್ಬಳು ಬಿಟ್ರೆ ಇನ್ನೇನು ಬೇಡ ಸರ್. ಯಾವ ಆಸ್ತಿ ಪಾಸ್ತಿ ಏನು ಬೇಡ ಸರ್ ನನಗೆ. ನನ್ನ ಮಗಳಿದ್ರೆ ಸಾಕು ಸರ್ ನನಗೆ. ದಯಮಾಡಿ, ನಾನು BP ಶುಗರ್ ಪೇಷೆಂಟು. ನಾನು ಇವತ್ತು ಸಾಯ್ತೀನೋ ನಾಳೆ ಸಾಯ್ತೀನೋ ಗೊತ್ತಿಲ್ಲ. ದಯಮಾಡಿ ಒಂದೇ ಒಂದು ಸಾರಿ ನನ್ನ ಮಗಳು ಬಂದು ನನ್ನ ಹತ್ರ ಮಾತಾಡಬೇಕು ಅಂತ ಕೇಳ್ಕೊತೀನಿ ಸರ್. ಒಂದೇ ಒಂದು ಸಾರಿ ಬರಲಿ ಅಂತ ನಾನು ಆಶಿಸ್ತೀನಿ. ನಾನು ಅವಳಿಗೆ ಏನು ಅನ್ನಲ್ಲ, ಏನು ಆಡಲ್ಲ. ದಯಮಾಡಿ ಅವಳು ಅವ್ರ ತಂದೆ ತಾಯಿನ ಒಂದೇ ಒಂದು ಸಾರಿ ಕ್ಷಮಿಸಿ ಬರಲಿ. ಅವಳ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಅವಳನ್ನ ಸ್ವೀಕಾರ ಮಾಡ್ಕೊತೀನಿ ಸರ್. ದಯಮಾಡಿ ಅದಕ್ಕೆ ಆ ಹುಡುಗನೂ ಅವಕಾಶ ಮಾಡಿಕೊಡ್ಬೇಕು. ಯಾಕಂದರೆ ನನಗಿರೋಳು ಒಬ್ಬಳೇ ಮಗಳು. ಅವಳನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ನನಗೆ ನನ್ನ ಮಗಳು ಬೇಕು ಸರ್, ನನ್ನ ಮಗಳು ಬೇಕು, ನನ್ನ ಮಗಳು ಬೇಕು. ಅವಳು ಓದಬೇಕು ಸರ್, ಅವಳು ಓದಬೇಕು. ಅವಳು ತುಂಬ ಬ್ರಿಲಿಯಂಟ್ ಸ್ಟೂಡೆಂಟು ಸರ್. ನನ್ನ ಮಗಳು ಚಿಕ್ಕ ವಯಸ್ಸಿಂದನೂ ಚೆನ್ನಾಗಿ ಓದ್ತಾಳೆ. ಅವಳು ಎಲ್ಲ ಆಕ್ಟಿವಿಟಿಲೂ ಮುಂದಿದ್ದಾಳೆ ಸರ್. ಒಂದು ಡ್ಯಾನ್ಸ್ ಕ್ಲಾಸಲ್ಲಿ ಇರ್ಬೋದು, ಕರಾಟೆಲಿ ಇರ್ಬೋದು, ಸ್ವಿಮ್ಮಿಂಗ್ ಪೂಲ್ ಇರ್ಬೋದು. ಅವಳು ಬೇರೆ ಲ್ಯಾಂಗ್ವೇಜ್ಗಳಲ್ಲಿ 7 ಲ್ಯಾಂಗ್ವೇಜ್ ಅವಳು ಬರೀತಾಳೆ, ಓದ್ತಾಳೆ ಸರ್. ಅಷ್ಟು ಮಾತಾಡ್ತಾಳೆ. ಎಲ್ಲ ಟ್ಯಾಲೆಂಟು ಇದೆ ಸರ್ ಅವಳಿಗೆ. ಈ ಒಂದೇ ಒಂದು ಕೆಟ್ಟ ನಿರ್ಧಾರದಿಂದ ಅವಳ ಭವಿಷ್ಯ ಹಾಳಾಗಬಾರ್ದು ಸರ್. ಅವಳ ಭವಿಷ್ಯ ಹಾಳಾಗೋಯ್ತದೆ ಅಂತ ಭಯ ಆಗ್ತಿದೆ ಸರ್.
ದಿನ ಬೆಳಗಾದ್ರೆ ಅದ್ರ ಬಗ್ಗೆನೇ ಚಿಂತೆ ಸರ್ ನನಗೆ. ನನ್ನ ಮಗಳ ಫ್ಯೂಚರ್ ಹಾಳಾಗೋಯ್ತು ಅಂತ. ಇದನ್ನ ಕೆಲವರು ನಮ್ಗೆ ಆಗದೆ ಇರೋ ಜನ ಅವಳಿಗೆ ಮೋಟಿವೇಟ್ ಮಾಡ್ತಿದ್ದಾರೆ. ಅವಳಿಗೆ ತಿಳುವಳಿಕೆ ಸಾಲ್ತಿಲ್ಲ. ಇವತ್ತು ಎಲ್ಲ ಸುಂದರವಾಗಿ ಕಾಣ್ತಾ ಇದೆ ಅವಳಿಗೆ. ನಾಳೆ ಅವಳ ಫ್ಯೂಚರ್ ಹಾಳಾಗಿ ಬಂದು ನಿಂತ್ಕೊಂಡಾಗ ನಾನು ಇರ್ತೀನೋ ಇರಲ್ವಾ ಸರ್ ಅವಳನ್ನ ನೋಡ್ಕೊಳಕ್ಕೆ? ನಾನು ಪೇಷಂಟ್ ಆಗಿರೋದ್ರಿಂದ ನಾನು ಯಾವಾಗ ಸತ್ತೋಗ್ತೀನೋ ಗೊತ್ತಿಲ್ಲ. ಅವಳಿಗೆ ನಾನು ಮಾಡ್ಬೇಕು ಅನ್ಕೊಂಡಿರೋದನ್ನ ನಾನು ಇರೋವಾಗ ಬಂದು ಮಾಡಿಸ್ಕೊಬಿಟ್ರೆ ನನಗೆ ಖುಷಿ ಸರ್. ನಾನು ಸತ್ತೋದ್ಮೇಲೆ ಅಕಸ್ಮಾತ್ ಅವ್ರು ಬಂದ್ರೂ ನಾನಿರಲ್ಲ ಸರ್. ಅವತ್ತು ನನ್ನ ಮಗಳು ಪಡೋ ಕಷ್ಟನ ನನ್ನ ಮೇಲೆ ಸತ್ತಾಗ ನಾನು ನೋಡ್ಬೇಕಾಗುತ್ತೆ ಸರ್. ದಯವಿಟ್ಟು ನನ್ನ ಮಗಳು ಬರ್ಲಿ ಅಂತ ಬೇಡ್ಕೊತೀನಿ ಸರ್. ಕಾಣುವ ದೈವವೇ ಕಂಬನಿ ಇಟ್ಟರೆ. ನಾನು ಹುಟ್ಟಿದಾಗಿಂದ ಇಲ್ಲಿ ತನಕ ನನ್ನ ಮಗಳಿಗೆ ಒಂದು ದಿನನೂ ಕೂಡ ಅಪ್ಪ ಅನ್ನೋ ಅಧಿಕಾರನ ತೋರಿಸ್ಲಿಲ್ಲ. ನಾನು ನನ್ನ ಮಗಳನ್ನ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊತಾ ಇದ್ದೆ. ಅದೇ ತರ ಕಲ್ತಿದ್ದೆ. ನನ್ನ ತಾಯಿ ಸ್ವರೂಪನೇ ಅವಳನ್ನೋ ರೀತಿಲಿ ನಾನು ಬದುಕ್ತಾ ಇದ್ದೆ. ಅವಳಿಗೆ ಏನ್ ಬೇಕು ಏನ್ ಬೇಡ ಅನ್ನೋದು ನಾನು ಮುಂಚಿತವಾಗಿ ನಾನು ರೀತಿಲಿ ಮಾಡ್ತಾ ಇದ್ದೆ. ಆದ್ರೆ ಅವಳಿಗೆ ನನ್ಗೇನಂದ್ರೆ ಅವಳ ಒಂದು ಉತ್ತಮ ಸಿಗರಕ್ಕೆ ನಾನು ಏರಿಸ್ಬೇಕು. ಆ ಒಂದು ದೊಡ್ಡ ಲೆವೆಲ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ನನ್ಗೆ ಕೀರ್ತಿ ತಂದು ಕೊಡ್ತಾಳೆ, ನನ್ನ ಹೆಸರು ಉಳಿಸ್ತಾಳೆ, ನನ್ನ ಒಂದು ಗೌರವ ಘನತೆ ಕಾಪಾಡ್ಕೊಂಡು ಹೋಗ್ತಾಳೆ. ನನಗೆ ಮಗಳಲ್ಲ ಅವಳು, ಮಗ ಅನ್ನೋ ಲೆಕ್ಕಾಚಾರದಲ್ಲಿ ನಾನು ಬದುಕ್ತಾ ಇದ್ದೆ. ಅವಳೇ ಇಲ್ಲ ಅಂತ ಜೀವನ ನಮ್ಗೆ ನಾವು ನಶ್ವರ ಅನ್ನೋ ತರ ಆಗ್ತಾ ಇದೆ. ಅಂದ್ರೆ ಜೀರೋ ಆಗ್ಬಿಟ್ಟಿದ್ವಿ. ಜೀರೋದಲ್ಲಿ ಒಂದು ಡಾಟಿಟ್ರು ಒಂದು ಕಳಂಕ ಆಗುತ್ತಲ್ಲ, ಆ ತರ ಆಗಿದೆ ನಮ್ ಲೈಫ್. ನಾವು ಎಲ್ಲೋದ್ರು ಚೀಮಾರಿಗೂ ಒಳಗಾಗ್ತೀವಿ. ನಾವ್ ಏನೇ ಬದುಕಿದ್ರು ಮಗಳು ಅನ್ನೋದು ಒಂದು ಕಿರೀಟ ಹೋದ್ಮೇಲೆ ಏನ್ ಸಾರ್ಥಕ ಇದೆ? ನಾವು ಸಾಧಿಸೋದಾದ್ರೂ ಏನು? ನಮ್ಗೆ 4-5 ಮಕ್ಳಿದಾವ, ಅವ್ರ ಜೊತೆ ನಾವು ಒಬ್ಬರೋದ್ರೂ ಒಬ್ಬರ ಜೊತೆಗೆ ಜೀವನ ಮಾಡ್ಬೋದು. 3 ಜನ ಸರಿ ಮಾಡ್ಕೋಬಹುದು, 2 ಸರಿ ಮಾಡ್ಕೋಬಹುದು ಅಂತ ಹೇಳೋದಕ್ಕೆ. ಆದ್ರೆ ಇರೋದು ಒಬ್ಳೆ. ಕಣ್ಣು ಅವಳೆ, ಹೃದಯನ ಅವಳೆ, ನಮ್ಮ ದೇಹನೇ ಅವಳು. ಅವಳಿಂದನೇ ನಾವ್ ಹೆಂಗ್ ಉಸಿರಾಡಕ್ಕಾಗುತ್ತೆ? ಇದು ನೋವು ಅನ್ನೋದು ಹೇಳಲಿಕ್ಕೆ ಬರಲ್ಲ. ಆಕಾಶ ಎಷ್ಟು ವಿಶಾಲವಾಗಿದೆಯೋ ಮನಸ್ಸಿನಲ್ಲಿ ನೋವು ಅಷ್ಟೇ ಆಳವಾಗಿದೆ. ಆ ನೋವನ್ನ ನಾವು ಒಂದು ಕ್ಷಣ ಆಗ್ಲಿ, ಒಂದು ದಿನ ಆಗ್ಲಿ, ಒಂದು ಗಂಟೆ ಆಗ್ಲಿ, ಅಥವಾ ಒಂದು ತಿಂಗಳಾಗ್ಲಿ ಮರ್ತು ಬಿಡೋ ಅಂತದಲ್ಲ. ಇಡೀ ಜೀವನ ನಮ್ಮ ದೇಹ ಮಣ್ಣೊಳಗಡೆ ಹೋಗೋ ತನಕ ನೋವು ನಮ್ಗಿರುತ್ತೆ. ಅದರಿಂದ ಅದಕ್ಕೋಸ್ಕರ ನಾನು ಏನ್ ಹೇಳ್ತಾ ಇದ್ದೀನಿ, ನಾವು ಎಷ್ಟೇ ಒಂದು ಬಗ್ಸೋದಕ್ಕೂ ನಾವು ತಯಾರಿದ್ವಿ. ನನ್ನ ಮಗಳಿಗೆ ಇದಕ್ಕಿಂತ ಚೆನ್ನಾಗಿ ಲೈಫ್ ನ ಕೊಡ್ಬೇಕು ಅನ್ನೋ ಆಸೆ ನನಗಿತ್ತು, ಆಕಾಂಕ್ಷೆನೂ ನನಗಿತ್ತು. ನನಗೇನಂದ್ರೆ ನನ್ನ ಮಗಳ ಲೈಫ್ ಬ್ರೈಟ್ ಆಗಿರೋದನ್ನ ನಾನು ಲೈಕ್ ಮಾಡ್ತೀನಿ. ಅವಳು ಒಂದು ಲೆವೆಲ್ಗೆ ಬಂದು ಒಂದು ಸ್ಟೇಜ್ಗೆ ಬಂದ ಮೇಲೆ ಅವಳ ಪಾಡಿಗೆ ಅವಳು ತನ್ನನ್ನ ತಾನು ರೂಢಿಸ್ಕೋತೀನಿ, ನಾನು ಎಲ್ಲ ಮಾಡಬಲ್ಲೆ ಅಂದಾಗ ಲೈಫ್ ಅವಳು ಚೂಸ್ ಮಾಡ್ಕೊಳ್ಳಿ, ನಾನು ಬೇಡ ಅನ್ನಲ್ಲ. ಈಗ ಫಸ್ಟ್ ಸ್ಟೇಜ್ ಅಲ್ಲಿ ಇದ್ದಾಳೆ. ಅವಳು ಎಜುಕೇಶನ್ ಮುಗಿಬೇಕು, ಅವಳು ಜಾಬ್ ಮಾಡಬೇಕು, ಅವಳದೇ ಆದ ಒಂದು ಸೊಸೈಟಿಲಿ ಒಂದು ಸ್ಥಾನಮಾನ ಗಿಟ್ಟಿಸ್ಕೋಬೇಕು. ಆಮೇಲೆ ಅವಳು ಇಷ್ಟಪಟ್ಟದ್ನ ಪಡ್ಕೊಳ್ಳಿ, ನಾನು ಅದಕ್ಕೆ ಅಡ್ಡಿ ಆಗಲ್ಲ. ಈಗ್ಲೂ ನಾನು ಗಂಟಾಘೋಷವಾಗಿ ಹೇಳ್ತೀನಿ, ಅವಳು ಏನ್ ಇಷ್ಟಪಡ್ತಾಳೆ ಅದನ್ನ ಪಡ್ಕೊಳ್ಳಿ, ನಾನು ಅದಕ್ಕೆ ಅಡ್ಡಿ ಆಗಲ್ಲ. ಆದ್ರೆ ಅವಳಿಗೆ ಸ್ಥಾನ ಮಾನ, ಅವಳಿಗೊಂದು ಘನತೆ, ಗೌರವ, ಒಂದು ಲೆವೆಲ್, ಒಂದು ಸ್ಟೇಟಸ್, ಒಂದು ಎಜುಕೇಶನ್ ಮೂಡ್ ಅವಳಿಗೆ ಬರ್ಬೇಕು. ನನ್ನ ಮಗಳಿಗೆ ಏನ್ ಕಲೆ ಬೇಕು ಅಂತ ಆಸೆ ಪಡ್ತಿದ್ಲು, ಏನ್ ಆಗ್ಬೇಕು ಅಂತ ಆಸೆ ಪಡ್ತಿದ್ಲು, ಆ ರೂಟಲ್ಲೆಲ್ಲ ನಾವು ನಿಲ್ಸಿದ್ವು. ಉದಾಹರಣೆಗೆ ಸ್ಕೇಟಿಂಗ್ ಕಲಿಬೇಕು ಅಂತ ಆಸೆ ಪಟ್ಲು, ಸ್ಕೇಟಿಂಗ್ ಮಾಡಿಸ್ತೆ. ಸೈಕಲಿಂಗ್ ಕಲಿಬೇಕು ಅಂತ ಸೈಕಲಿಂಗ್ ಕಲಿಸ್ತೆ. ಬೈಕ್ ರೈಡಿಂಗ್ ಮಾಡ್ಬೇಕು ಅಂದ್ರೆ ಬೈಕ್ ಕಲಿಸ್ತೆ. ಕಾರ್ ಮಾಡ್ಬೇಕು ಅಂದ್ರೆ ಕಾರ್ ಕಲಿಸ್ತೆ. ಮತ್ತೆ ಸ್ವಿಮ್ಮಿಂಗ್ ಮಾಡ್ಬೇಕು ಅಂದ್ರೆ ಸ್ವಿಮ್ಮಿಂಗ್ ಕಲಿಸ್ತೆ. ಹಂಗೆ NCC ಸೇರ್ಕೋಬೇಕು ಅಂದ್ರೆ ಅದಕ್ಕೂ ಸೇರಿಸ್ತೆ. NSS ಸೇರ್ಕೋಬೇಕು ಅಂದ್ರೆ ಅದಕ್ಕೂ ಸೇರಿಸ್ತೆ. ಅವಳಲ್ಲಿ ನನಗೆ ಆಕ್ಟಿವಿಟೀಸ್ ಅಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಅಲ್ಲಿ ಡ್ಯಾನ್ಸ್ ಮಾಡ್ಬೇಕು ನಾನು ಅಂತ ಹೇಳಿದ್ಲು, ಅದಕ್ಕೂ ನಾನು ವೇದಿಕೆಯನ್ನ ಸೃಷ್ಟಿಸ್ಕೊಟ್ಟೆ. ಕರಾಟೆ ಮಾಡಕ್ ಹೋದ್ಲು, ಕರಾಟೆನೂ ನಾನು ಮಾಡಿಸ್ಕೊಟ್ಟೆ. ಪ್ರತಿಯೊಂದು ಮಾಧ್ಯಮದಲ್ಲೂ, ಪ್ರತಿಯೊಂದು ಸ್ಟೇಜ್ ಅಲ್ಲೂ ನಾನು ಅವಳಿಗೆ ಬ್ಯಾಕ್ ಬೋನ್ ಆಗಿ ನಾನು ಸಪೋರ್ಟ್ ಮಾಡಿದ್ದೀನಿ. ಹಣಕಾಸಲ್ಲಿ ಆಗ್ಲಿ, ಅವಳಿಗೆ ಯಾವುದೇ ಒಂದು ಮೆಟೀರಿಯಲ್ ಪರ್ಚೇಸ್ ಮಾಡೋಕ್ಕಾಗ್ಲಿ, ಒಂದು ಫೀಸ್ಗೆ ಆಗ್ಲಿ, ಅವಳಿಗೆ ಇಲ್ಲಿ ತನಕ ನಾನು ಕೊರತೆ ಕೊಟ್ಟಿಲ್ಲ. ಯಾಕಂದ್ರೆ ನನ್ನ ಕರ್ತವ್ಯ ಅದು. ನನ್ನ ಮಗಳಿಗೆ ನಾನು ಮಾಡ್ಬೇಕಾದ ಧರ್ಮ, ನನ್ನ ಕರ್ತವ್ಯ. ನಾನು ಮಾಡ್ಬಿಟ್ಟಿದ್ದೀನಿ ಅಂತ ಹೆಚ್ಚಾಗಿ ಹೇಳ್ಕೊಳಕ್ ಇಷ್ಟಪಡ್ತಾ ಇಲ್ಲ. ನನ್ನ ಮಗಳ ಲೈಫ್ ಈ ತರ ಆಗಿದೆಯಲ್ಲ ಅನ್ನೋದಕ್ಕೆ ಸಂಕಟದಿಂದ ನಾನು ಮಾತಾಡ್ತಾ ಇದ್ದೀನಿ. ಸಮಾಜಕ್ಕೆ ನಾನು ಏನ್ ಹೇಳಕ್ ಬಯಸ್ತೀನಿ ಅಂದ್ರೆ, ಕೆಟ್ಟ ಮೇಲೆ ಇರುತ್ತೋ ಅಟ್ಟ ಮೇಲೆ ಬುದ್ಧಿ ಬಂತು ಅಂತ. ಆ ಗಾದೆ ಪ್ರಕಾರ ಅನುಸಾರ ನಾವು ಹೋಗೋದಾದ್ರೆ ಅವ್ರಿವ್ರ ಸವಾಸದಿಂದ, ಹೇಳಿಕೆ ಮಾತುಗಳಿಂದ, ಸೊ ಫ್ರೆಂಡ್ಸ್ಗಳಾಗ್ಲಿ ಅಥವಾ ಯಾರೇ ಆಗ್ಲಿ, ದಯವಿಟ್ಟು ಯಾರು ತಮ್ಮ ಸ್ವಂತ ಬುದ್ಧಿನ ಯೂಸ್ ಮಾಡಬೇಕು. ನಾನು ಕೈ ಮುಗಿದು ಕೇಳ್ಕೊತೀನಿ, ಪ್ರಪಂಚದಲ್ಲಿ ಯಾವುದೇ ಮಕ್ಕಳಾದ್ರೂ ಸರಿ, ಹುಡುಗಾದ್ರೂ ಸರಿ, ಹುಡುಗಿ ಆದ್ರೂ ಸರಿ, ನಿಮ್ಮ ಸ್ವಂತ ಬುದ್ಧಿಯಿಂದ ನೀವು ಡಿಸೈಡ್ ತಗೊಳ್ಳಿ. ಇವ್ರು ಹೇಳಿಕೆ ಮಾತು ಕೇಳ್ಕೊಂಡು ಅವರು ಹಿಂಗ್ ಮಾಡೋಣ, ಹಂಗ್ ಮಾಡೋಣ, ನೀನ್ ಹಿಂಗ್ ಮಾಡ್ಬೋ, ಹಂಗ್ ಮಾಡು ಅಂತ ಹೇಳಿ ದಿಕ್ತಪ್ಸಿ ತಮಾಷೆನ್ ಮಾಡಿ ಲಾಭ ತಗೊಳ್ಳೋರು ಇರ್ತಾರೆ. ಅಂಥವ್ರ ಮಧ್ಯೆ ಮಕ್ಕಳೇ, ಎಲ್ಲರಿಗೂ ನಾವು ಎಲ್ಲಾ ಮಕ್ಕಳಿಗೂ ನಾನು ಹೇಳ್ತಾ ಇರೋದು, ಎಲ್ಲಾ ತಾಯಿನರ್ಗೂ ಹೇಳ್ತಾ ಇರೋದು, ಮಕ್ಕಳನ್ನ ಯಾರಿಗೂ ಅರ್ಟ್ ಮಾಡಬೇಡಿ. ದಯವಿಟ್ಟು ಮಕ್ಕಳನ್ನ ಬುದ್ಧಿವಾದ ಹೇಳ್ಬೇಕಾದ್ರೆ ಮಕ್ಕಳಿಗೆ ಅರ್ಟ್ ಆಗೋ ತರ ಮಾತಾಡಬೇಡಿ.
ಅವ್ರ ಲೆವೆಲಲ್ಲಿ ಹೋಗಿ ಅವರಲ್ಲಿ ಏನಿದೆ ಏನಿಲ್ಲ ಅನ್ನೋದನ್ನ ತಿಳ್ಕೊಂಡು, ಇದರಲ್ಲಿ ಪೇರೆಂಟ್ಸ್ ಪ್ರಾಬ್ಲಮ್ ತಪ್ಪಿರುತ್ತೆ. ಯಾಕಂದ್ರೆ ಮಕ್ಕಳು ನೀನ್ ಹಿಂಗ್ ಮಾಡ್ತಾ ಇದೀಯ, ಹಂಗ್ ಮಾಡ್ಬೇಡ ಅಂತ ನಾವು ಬರೆಯಾಕ್ತಿವಲ್ಲ, ಆ ಬರೆಯಾಕೋ ಸ್ಟೇಜ್ ಯಾವ ತರ ಇರುತ್ತೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಅವ್ರ ಮನಸ್ಥಿತಿ ಯಾವ ತರ ಇದೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಅವ್ರ ಮನಸ್ಥಿತಿಗೆ ತಕ್ಕಾಗಿ ನಾವು ಕ್ರಾಸ್ ಮಾಡ್ಕೋಬೇಕು ಅವ್ರನ್ನ. ಮೊಬೈಲ್ ವಿಚಾರದಲ್ಲಿ ನಾನು ಪೇರೆಂಟ್ಸ್ಗಳು ಕೇಳ್ಕೊಳ್ಳೋದೊಂದಿಷ್ಟೇ, ಮಕ್ಕಳು ಯಾರ ಹತ್ರ ಮಾತಾಡ್ತಿದ್ದಾರೆ, ಯಾರ ಹತ್ರ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ, ಏನ್ ಮಾಡ್ತಿದ್ದಾರೆ ಅನ್ನೋದನ್ನ ಅವ್ರಿಗೆ ಸ್ವಲ್ಪ ಅರ್ಥ ಆಗ್ಬೋದು. ಆದ್ರೆ ದಯವಿಟ್ಟು ಪೇರೆಂಟ್ಸು ಮಕ್ಕಳುಗಳಿಗೆ ಜಾಸ್ತಿ ಯಾರು ಮೊಬೈಲ್ನ ಕೊಡ್ಸಕ್ಕೆ ಹೋಗ್ಬೇಡಿ. ಫಸ್ಟ್ ಆಫ್ ಆಲ್ ಕೊಡಿಸ್ಲೇಬೇಡಿ. ಕೊಡ್ಸಿದ್ಮೇಲೆ ನಾವು ಅವಾಯ್ಡ್ ಮಾಡೋದಿದೆಯಲ್ಲ, ಅದು ತುಂಬಾನೇ ರಾಂಗ್ ಆಗ್ಬಿಡುತ್ತೆ. ಮೊಬೈಲ್ ಮಾತ್ರ 10th ಆಗಿ ಅವರು ಡಿಗ್ರಿ ಕಂಪ್ಲೀಟ್ ಆಗೋವರೆಗೂ ಮಕ್ಕಳಿಗೆ ಮೊಬೈಲ್ ಸಂಪರ್ಕನ ಆದಷ್ಟು ಕಮ್ಮಿ ಮಾಡಿ. ನೋಡಿ, ಟಿವಿಗಳನ್ನ ನೋಡಿ, ನ್ಯೂಸ್ಗಳನ್ನ ನೋಡಿ, ನ್ಯೂಸ್ ಪೇಪರ್ಗಳನ್ನ ಓದಿಸಿ, ಬುಕ್ಸ್ಗಳನ್ನ ಓದಿಸಿ. ದಯವಿಟ್ಟು ಇದನ್ನ ಸರ್ಕಾರ ಕೇಳೋದಿಷ್ಟೇ, ನಾನು ಮಕ್ಕಳುಗಳನ್ನ ಆದಷ್ಟು ಪೇಪರು ಪುಸ್ತಕದ ಮೂಲಕ ಅವ್ರನ್ನ ರೀಚ್ ಮಾಡಕ್ ನೋಡಿ. ಆದ್ರೆ ಮೊಬೈಲ್ಗಳನ್ನ ಕೊಟ್ಟು ಮೊಬೈಲ್ಗೆ ಕಳಿಸ್ತೀವಿ, ನಿಮ್ಗೆ ಇದ್ ಕಳಿಸ್ತೀವಿ, PDF ಕಳಿಸ್ತೀವಿ, ತಗೊಂಡು ಓದ್ಕೊಳ್ಳಿ ಮಾಡಿ ಅಂತ ಹೇಳ್ಬೇಡಿ. ಅದರಿಂದಾನೇ ಎಷ್ಟೋ ಸಾವಿರ ಮಕ್ಕಳುಗಳು ಇವತ್ತು ಹಾಳಾಗೋಗಿದ್ದಾರೆ. ನಮ್ಮಂತ ಒಂದೇ ಒಂದು ಮಗು ಇರೋಂಥ ತಾಯಿ ತಂದೆಗೆ ಎಷ್ಟೋ ನೋವಾಗ್ತಿದೆ. ದಯಮಾಡಿ ಇದೊಂದನ್ನ ಸರ್ಕಾರನೂ ಗಮನಿಸ್ಬೇಕು, ನಮ್ಮ ಸಮಾಜನೂ ಗಮನಿಸ್ಬೇಕು, ನಮ್ಮಂತ ಎತ್ತ ತಂದೆ ತಾಯಿರೂ ಗಮನಿಸ್ಬೇಕು. ಅಣ್ಣ ತಮ್ಮಂದಿರ ಅಕ್ಕ ತಂಗಿರಿದ್ರು ಅವರು ಗಮನಿಸಿ ಅವ್ರವ್ರ ಮಕ್ಕಳನ್ನ ಅವರು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅಂತ ನಾನು ಬೇಡ್ಕತೀನಿ, ಕಳಕಳಿಯಿಂದ ಬೇಡ್ಕತೀನಿ ಸರ್. ಹುಟ್ಟಿದ ಡೇ 1 ನಿಮ್ಮ ಲೈಫ್ ನ ಸ್ಟ್ಯಾಂಡ್ ಮಾಡೋವರೆಗೂ ತಾಯಿ ತಂದೆ ಹಿಂದ್ಗಡೆ ಕಷ್ಟ ಪಡ್ತಾನೆ ಇರ್ತಾರೆ. ಕಣ್ಣು ಅವಳೆ, ಹೃದಯನ ಅವಳೆ, ನಮ್ಮ ದೇಹನೇ ಅವಳು. ಅವಳಿಂದನೇ ನಾವ್ ಹೆಂಗ್ ಉಸಿರಾಡಕ್ಕಾಗುತ್ತೆ. ಬಿಟ್ಟು ಬೇಡ ನನ್ನ ಬಿಟ್ಟು ದಿನ ಬೆಳಗಾದ್ರೆ ಅದ್ರ ಬಗ್ಗೆನೇ ಚಿಂತೆ ಸರ್ ನನಗೆ. ನನ್ನ ಮಗಳ ಫ್ಯೂಚರ್ ಹಾಳಾಗೋಯ್ತು ಅಂತ. ಪರಪಂಚ ನೀನೇ ನನ್ನ ಪರಪಂಚ. ನನ್ನ ಮಗಳ ತಾಯಿಗಿಂತ ಹೆಚ್ಚಾಗಿ ದೊಡ್ಕೊತಾ ಇದ್ದೆ. ಕೈಯ ಮುಗಿವೇನ ಹೇಗಾದರೂ ದಯಮಾಡಿ ನೀನು ಬರ್ಬೇಕು ಮಗಳೇ, ನೀನ್ ಇಲ್ದೆ ನಾವು ಬರ್ಬೇಕಾಗ್ತಿಲ್ಲ ಮಗಳೇ. ಕಾಣುವ